ಮೋಟಮ್ಮ ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡ್ರಲ್ಲ, ರಾಜಕೀಯ ಕ್ಷೇತ್ರದಲ್ಲಿ ಅಷ್ಟು ಪಕ್ಷಗಳ ಆಸ್ತಿ ನಾರಿ ಶಕ್ತಿ ಅಂತ ನಾವು ಅಂದ್ಕೊಂಡಿದ್ವಿ. ಮೋಟಮ್ಮ ಅವ್ರು ಹೇಳ್ತಾ ಇರೋದು ತದ್ವಿರುದ್ಧವಾಗಿದೆ. ಕಾರಣ ಗ್ಲಾಮರಸ್ ಆಗಿದ್ರೆ ಮಾತ್ರ ಆ ಶಕ್ತಿ ವರ್ಕೌಟ್ ಆಗುತ್ತೆ ಆ ಪಕ್ಷಗಳಲ್ಲಿ, ಅವರ ವಿಚಾರಗಳಲ್ಲಿ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾ ಇದ್ರು. ಯಾಕಾಗಿ ಪದ ಬಳಕೆ ಆಯ್ತು, ಯಾಕೆ ಗ್ಲಾಮರಸ್ ಅನ್ನುವಂಥ ಪದ ಬಳಕೆ ಅವ್ರು ಮಾಡಿದ್ರು, ಯಾವ ವಿಚಾರಕ್ಕೆ, ಅದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ರಾಜು ಚಿಂತಕರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಕಾಂತಿ ಶೆಟ್ಟಿ ಮೇಡಮ್ ಇದ್ದಾರೆ, ಬಿಜೆಪಿ ವಕ್ತಾರರಾಗಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಲಕ್ಷ್ಮಿ ಅವರು ಇದ್ದಾರೆ, ಮಹಿಳಾ ಹೋರಾಟಗಾರರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಶಾಂತಿ ಜೆಡಿಎಸ್ ವಕ್ತಾರೆ ಕೂಡ ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲು ರಾಜಕೀಯ ಪಕ್ಷಗಳಿಂದ ಒಂದು ರಿಯಾಕ್ಷನ್ ಪಡ್ಕೊಂಡ್ಬಿಡೋಣ, ಯಾಕಂದ್ರೆ ವಕ್ತಾರರು ನಮ್ಮ ಜೊತೆಗಿರೋದ್ರಿಂದ. ರಾಜು ಸರ್, ಆ ತದನಂತರದಲ್ಲಿ ನಿಮ್ಮ ಹತ್ರ ಬರ್ತೀನಿ. ಕಾಂತಿ ಶೆಟ್ಟಿ ಮೇಡಮ್, ನಮ್ಮ ಹತ್ರ ಟ್ಯಾಲೆಂಟ್ ಇದೆ, ನಾವು ಪ್ರತಿಭೆ ಉಳ್ಳವರು, ಆದ್ರೆ ಗ್ಲಾಮರ್ ಆಗಿಲ್ಲ, ನಾವು ಸ್ವಲ್ಪ ಚೆನ್ನಾಗಿ ಬಟ್ಟೆ ಹಾಕೊಳ್ಳಿಲ್ಲ, ಯಾರ ಹತ್ರ ಮಾತಾಡ್ಲಿಲ್ಲ ಅಂತ ಅಂದ್ರೆ ಅವಕಾಶಗಳು ಸಿಗುತ್ತಾ ಅನ್ನೋದು ಪ್ರಶ್ನೆ. ವಾಸ್ತವ ಪರಿಸ್ಥಿತಿಯನ್ನ ಜನರ ಮುಂದೆ ಇಟ್ಬಿಟ್ರ ಮೋಟಮ್ಮ ಅವರು ಅಂತ? ಮೋಟಮ್ಮ ಅವರು ಮೇ ಬಿ ಅವರ ಎಕ್ಸ್ಪೀರಿಯನ್ಸ್ ಹೇಳ್ಬೋದು, ನಾವು ಅದರ ಬಗ್ಗೆ ಮಾತಾಡ್ತಿಲ್ಲ. ಆದರೆ ಕಂಪೇರ್ ಟು ಮೊದಲಿನ ಒಂದು ಟೈಮಿಗಿಂತ ಒಂದು ದಶಕಗಳಿಂದ ನೋಡಿದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಖಂಡಿತವಾಗ್ಲೂ ರೆಸ್ಪೆಕ್ಟ್ ಮಹಿಳೆಯರಿಗೆ ಇದ್ದೇ ಇದೆ. ಯಾವುದೇ ಅದಕ್ಕೂ ಈ ವಾಹಿನಿ ಮುಖಾಂತರ ನಾನು ಎವಿಡೆಂಟ್ ಆಗಿ ಹೇಳ್ತೀನಿ, ಎಲ್ಲೂ ನಮಗೆ ಏನು ತೊಂದರೆ ಆಗಿಲ್ಲ, ಅಥವಾ ಮಹಿಳೆಯರಿಗೊಂದು ರೆಸ್ಪೆಕ್ಟ್ ಅವ್ರದ್ದು ಇದ್ದೇ ಇರುತ್ತೆ. ಆದರೆ ಕಾಂಗ್ರೆಸ್ಸಿಂದ ಏನಕ್ಕೆ ಮೋಟಮ್ಮ ಹೇಳಿರೋದ್ರಲ್ಲಿ ಕೆಲವೊಂದು ವಿಚಾರ ಸರಿ ಇದೆ ಅಂತ ಹೇಳೋದಕ್ಕೆ, ಇತ್ತೀಚೆಗೆ ನಾವೊಂದು ಈ ವ್ಯವಸ್ಥೆಯಲ್ಲಿ ಮಹಿಳೆಯರು ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ನಾನು ಇದನ್ನು ಹೇಳ್ತೀನಿ. ಶಿಡ್ಲಘಟ್ಟದಲ್ಲಿ ಒಂದು ನಡೆಯಿತು, ಒಂದು ಮಹಿಳಾ ಅಧಿಕಾರಿಗೆ ರಾಜೀವ್ ಗೌಡ್ರು ಯಾವ ಥರ ಮಾತಾಡಿದ್ರು, ಒಂದೆರಡಲ್ಲ, ಈ ಥರ ಒಂದು ಸೀರೀಸ್ ಆಫ್ ಇನ್ಸಿಡೆಂಟ್ ಇದೆ. ಆ ಥರ ಮಾತಾಡಿದ ಮೇಲೂ ಕೂಡ ಆಡಿಯೋ ವಿಡಿಯೋ ಇದ್ರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ 14 ದಿನ ಬೇಕಾಯಿತು. ಮಹಿಳೆಯರಂದ್ರೆ ಈ ಲೆವೆಲ್. ಇದು ಒಂದಲ್ಲ, ಮಾಗಡಿ ಬಾಲಕೃಷ್ಣ ಅವರು ಒಂದು ತಹಶೀಲ್ದಾರಿಗೆ ಯಾವ ಥರ ಮಾತಾಡಿದ್ರು, ಹೇಗೆ ಮಾತಾಡಿದ್ರು. ಮಹಿಳೆಯರ ಬಗ್ಗೆ ಸರ್ಕಾರ ಬಂದಾಗಿನಿಂದ ನಾವು ಅದರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ. ಯಾಕಂದರೆ ಬರೀ ನಾವು ಇದೇ ಚಾನಲಲ್ಲಿ ಎಷ್ಟು ಬಾರಿ ಮಹಿಳೆಯರ ಬಗ್ಗೆ ಇದರ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಅದು ಮಾತಾಡಿದಷ್ಟೇ ಮಹಿಳೆಯರ ಬಗ್ಗೆ ಆ ಲಿಪ್ ಸಿಂಪತಿ ಬಿಟ್ಟರೆ ಬೇರೇನು ಆಗ್ತಾ ಇಲ್ಲ, ನಡೀತಾ ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಂತೂ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಅನೇಕ ಬಾರಿ ಇಲ್ಲೇ ಕೂತ್ಕೊಂಡು ಇದು ನಿಮ್ಮ ಮಹಿಳಾ ಸಬಲೀಕರಣ ಅಂತ ಕೇಳಿದ್ದೀವಿ. ಇವತ್ತು ಮತ್ತೆ ನೀವು ಅದೇ ಇದಕ್ಕೆ ಮಾತಾಡ್ತಿದ್ದಾರೆ. ನಮ್ಮ ಮೋಟಮ್ಮ ಅವರು ಮಾತಾಡಿದ್ದಾರೆ, ಸರಿ, ಮೇ ಬಿ ಅವರ ಅನುಭವದ ಮಾತು ಅವರು ಹೇಳಿರ್ಬೋದು. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ಥರ ಎಲ್ಲ ಏನೂ ಇಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಮಹಿಳೆಯರ ಸಬಲೀಕರಣ ಬಗ್ಗೆ ಖಂಡಿತವಾಗ್ಲೂ ನಾನು ಇದನ್ನು, ನೀವು ಇತ್ತು ಒಳ್ಳೆಯ ಒಂದು ವಿಚಾರ ಇಟ್ಟಿದ್ದೀರಾ ಶ್ರುತಿ, ಮಹಿಳೆಯರು ಇದನ್ನು ಕೇಳಲೇಬೇಕು. ಮಹಿಳೆಯರಿಗೆ ನಿಜಕ್ಕೂ ಸ್ವಾತಂತ್ರ್ಯ ಇದ್ರೂ ಕೂಡ ಅದನ್ನ ಹತ್ತಿಕ್ಕಕ್ಕೆ ನೋಡ್ತಾರೆ. ಮಹಿಳೆಯರು ಸಬಲೀಕರಣ ಅಂತ ಮಾತಾಡ್ತೀವಿ ನಾವು ಅಷ್ಟೇ, ಒಂದು ಲಿಪ್ ಸಿಂಪತಿಗೆ ಅಯ್ಯೋ ಮಹಿಳಾ ಮೀಸಲಾತಿ ಮಹಿಳೆಯರಿಗೆ ಬೇಕಾಗೇ ಇಲ್ಲ. ಮಹಿಳೆ ಸಬಲ ಇದ್ದಾಳೆ, ಮಹಿಳೆ ಸಶಕ್ತಳು. ಖಂಡಿತವಾಗ್ಲೂ ಮನೆ ಹಾಗೂ ಹೊರಗಡೆ ಕೆಲಸ ಎರಡನ್ನೂ ನಿಭಾಯಿಸಬಲ್ಲಂತಹ ಒಂದು ಶಕ್ತಿ ಮಹಿಳೆಗಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ನಾನು ಹೇಳೋದು, ಈ ವಾಹಿನಿ ನೋಡುವವರ ಇವರಿಗೆ ಹೇಳೋದು, ಸಹೋದರರಿಗೆ ಹೇಳೋದು, ಇಲ್ಲಿನೂ ಒಬ್ರು ಇದ್ದಾರೆ, ಮಹಿಳೆಯರನ್ನ ನೀವು ಸ್ಪರ್ಧೆ ಅಂತ ತಗೋಬೇಡಿ, ಜೊತೆ ಕರ್ಕೊಂಡೋಗಿ, ಜೊತೆಯಲ್ಲಿ ಕರ್ಕೊಂಡೋಗಿ ನೋಡಿ. ಶಿ ಕ್ಯಾನ್ ಡೂ ಇಟ್. 100% ಅವ್ರು ಮಾಡ್ಬೋದು. ಅವ್ರಿಗೊಂದು ಸ್ವಲ್ಪ ಅವ್ರಿಗೆ ಬೇಕಾಗಿರೋದೇನೆಂದರೆ ಸಾಥ್ ಕೊಡಬೇಕಷ್ಟೇ. ಮನೆ ಹಾಗೂ ಎರಡನ್ನೂ ನಿಭಾಯಿಸುವಂತಹ ಶಕ್ತಿ ಮಹಿಳೆಗಿರುವಾಗ ರಾಜಕೀಯ ಏನು ಖಂಡಿತವಾಗ್ಲೂ ಕಷ್ಟ ಆಗಲ್ಲ. ರಾಜಕೀಯದಲ್ಲಿ ಏನು ಮೋಟಮ್ಮ ಹೇಳಿದಾರ ಪ್ರತಿಯೊಂದು ಕೂಡ ಅವ್ರು ಏನು ಹೇಳಿದಾರ, ನಾನು ಅದರ ಬಗ್ಗೆ ನಾನು ಅಲ್ಲಗಳಿರ್ತಾ ಇಲ್ಲ. ಆದರೆ ಮಹಿಳೆ ಕಾನ್ಫಿಡೆನ್ಸ್ ಆಗಿ ನಮ್ಗೇನು ಬೇಕು, ನಾವು ಯಾವ ಥರ ಇರಬೇಕು ಅಂತ ಆ ಶಕ್ತಿ ಮಹಿಳೆಗೆ ಇರುವಾಗ ಯಾರಿಗೂ ಅವ್ರು ಏನು ಬಗ್ಬೇಕಾಗಿ ಅಥವಾ ಯಾರಿಗಾದರೂ ಅವರು ಸಲಾಂ ಹೊಡಿಬೇಕಾದ ಅವಶ್ಯಕತೆ ಇಲ್ಲ. ಅವಳು ಸರಿಯಾಗಿ ಕೆಲಸ ಮಾಡಿದರೆ ಒಂದು ಮಹಿಳೆ ಮನೆ, ಮನಸ್ಸು, ಹೊರಗಡೆ ಕೆಲಸ, ಮಕ್ಕಳು ಎಲ್ಲವನ್ನೂ ನಿಭಾಯಿಸಬಲ್ಲಂಥ ತಾಕತ್ತು ಆ ಮಹಿಳೆಗಿದೆ. ಸ್ವಲ್ಪ ನೀವು ಸಪೋರ್ಟ್ ಕೊಡಬೇಕಷ್ಟೇ. ಓಕೆ, ಎನಿವೆ, ಈ ಗ್ಲಾಮರಸ್ ಅನ್ನುವಂಥ ಪದ ಬರೀ ರಾಜಕೀಯದಲ್ಲಿ ಮಾತ್ರ ಕೇಳೋದಕ್ಕೆ ಸಿಗ್ತಾ ಇದೆಯಾ ಅಂತ ಅಂದರೆ, ನಾನು ಆರಂಭದಲ್ಲೇ ಪೀಠಿಕೆ ಹಾಕ್ಬಿಟ್ಟೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಗ್ಲಾಮರಸ್ ಅನ್ನುವಂಥ ಪದ ಇದೆ. ಯಾಕಂದರೆ ಇತ್ತೀಚೆಗೆ ನಾವು ಗಮನಿಸಿದ್ವಿ, ವರ್ಣ ಭೇದ ಮಾಡೋಂಗಿಲ್ಲ, ಬಾಡಿ ಶೇಮಿಂಗ್ ಮಾಡೋಂಗಿಲ್ಲ. ಹೆಣ್ಣು ಮಕ್ಕಳು ನೀವು ಅಂದವಾಗಿ ಬಟ್ಟೆ ಹಾಕೊಂಡು ಬಂದು ನಗ್ನಗ್ತಾ ಮಾತಾಡಿದ್ರೆ ಅವ್ರಿಗೆ ಪ್ರಿಫರೆನ್ಸ್ ಸಿಗೋದೇ ನೆಕ್ಸ್ಟ್ ಲೆವೆಲ್. ಬಹುತೇಕರಿಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ರೀ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ. ಸೊ ಆ ರೀತಿ ಅನುಭವ ಅಥವಾ ಆ ರೀತಿ ವಾತಾವರಣ ಕಾಂಗ್ರೆಸ್ ಪಾಳ್ಯದಲ್ಲಿ ಇದೆಯಾ, ಅದನ್ನ ಮುಂದಿಟ್ಕೊಂಡು ಮಾತಾಡ್ಬಿಟ್ರ ಮೋಟಮ್ಮ ಅವರು ಅನ್ನೋದು ಪ್ರಶ್ನೆ ಇದೆ. ಗೊತ್ತಿಲ್ಲ ಕಾಂಗ್ರೆಸ್
ಕಾಂಗ್ರೆಸ್ ವಕ್ತಾರರು ಬಂದಾಗ ಅವ್ರ ಪಕ್ಷದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಒಂದು ರಿಯಾಕ್ಷನ್ ತಗೊಳ್ಳೋಣ. ನೇರವಾಗಿ ಲಕ್ಷ್ಮೀ ಮೇಡಮ್ ಹತ್ರ ಹೋಗ್ತೀರಿ. ಮಹಿಳಾ ಹೋರಾಟಗಾರರು ಅನೇಕ ವಿಚಾರಗಳನ್ನ ತಾವು ಗಮನದಲ್ಲಿ ಇಟ್ಕೊಂಡು ನೋಡಿರ್ತೀರಿ ಇಂಥ ವಿಚಾರಗಳನ್ನ. ಏನ್ ಅನಿಸ್ತು ನಿಮ್ಗೆ ಮೋಟಮ್ಮ ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡು? ಅವ್ರು ಹೇಳಿರೋದು ತಪ್ಪಿದೆ ಮೇಡಮ್. ಮೋಟಮ್ಮರ್ಗೆ ಹೊಟ್ಟೆ ಊರಿ ಇರ್ಬೇಕು. ಹೆಣ್ಮಕ್ಳಿಗೆ ನಾನು ಗ್ಲಾಮರ್ ಇಲ್ಲ ಅನ್ನೋದು ಅವ್ರಿಗೊಂದು ಬೇಜಾರಿದೆ ಅನ್ಸ್ಕೊಳ್ತೀನಿ ನಾನು. ಏನ್ ಗೊತ್ತಾ ಮೇಡಮ್, ಹೆಣ್ಮಕ್ಳಿಗೆ ಹೊಟ್ಟೆ ಪಾಡಿಗಿರ್ತಾರೆ, ಕೆಲವರು ಆಕ್ಟಿವ್ ಆಗಿರ್ತಾರೆ, ಕೆಲವರು ಹೋರಾಟ ಕ್ಷೇತ್ರದಲ್ಲಿ ಹೋರಾಟ ಮಾಡಿರ್ತಾರೆ, ಒಳ್ಳೊಳ್ಳೆ ಕೆಲಸ ಕಾರ್ಯ ಮಾಡಿರ್ತಾರೆ. ಹಂಗಾಗಿ ಅವ್ರನ್ನ ಮೇಲಿನ ಪೋಸ್ಟಿಗೆ ಕಳ್ಸಿ ಸೆಲೆಕ್ಟ್ ಮಾಡ್ತಾರೆ. ಅದನ್ನೇ ತಪ್ಪಾಗಿ ಅವರು ಒಂದು ಹೆಣ್ಣಾಗಿ ಗ್ಲಾಮರ್ ಹೆಣ್ಮಕ್ಳಿಗೆ ಎಲ್ಲರಿಗೂ ಇದೆ ಹಂಗಂತ ಗ್ಲಾಮರ್ ಹಾಳು ಮಾಡ್ಕೊಳಕ್ಕಾಗತ್ತಾ? ಹೇಳಿ ಮೇಡಮ್, ಹಸಿ ಬೆಳ್ಕೊಂಡು ನಾವು ರಾಜಕೀಯಕ್ಕೆ ಹೋಗೋಕ್ಕಾಗತ್ತಾ? ಕರೆಕ್ಟ್ ಅಲ್ವಾ? ಹೆಣ್ಮಕ್ಳ ಬಗ್ಗೆ ಅವರೊಂದು ಯಾವ ಪೋಸ್ಟಿಂಗ್ ಅಲ್ಲಿ ಇದಾರೆ ಅವರು ಒಂದು ಹಿರಿಯ ಲೇಡಿ ಆಗಿ ಅವ್ರ ಹತ್ರ ಮಾತಾಡೋದು ತಪ್ಪಲ್ವ ಹೆಣ್ಮಕ್ಳ ಬಗ್ಗೆ? ಈಗ ಎಲ್ಲರೂ ಇದೇ ತರ ಆಗಿದ್ದಾರೆ ಮೇಡಮ್. ಸೆಲೆಬ್ರಿಟೀಸ್ಗಳು ಮತ್ತೆ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಏನ್ ಮಾಡ್ತಾ ಇದಾರೆ, ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡ್ತಾ ಇಲ್ಲ, ಅವರೇ ತಪ್ಪಾಗಿ ಮಾತಾಡ್ತಾ ಇದ್ದಾರೆ. ಈಗ ನಾವೊಂದು ಸಣ್ಣವರು, ನಮ್ಗದು ಗೊತ್ತಿಲ್ಲ. ದೊಡ್ಡವರು ಚಿಕ್ಕವರೆಲ್ಲ ದೊಡ್ಡವ್ರು ಕೂತಿದ್ದಾರೆ. ನಾನೊಂದು ತಪ್ಪು ಮಾಡಿದಾಗ ತಿದ್ಬೇಕಾಗಿರೋರು ಇವ್ರಂತರು. ಪರಿಸ್ಥಿತಿ ಹಂಗಿಲ್ಲ ಅಂತ ನಾವು ಬಹುತೇಕ ಕಡೆ ನೋಡ್ತೀವಲ್ವಾ. ಈಗ ನಗ್ತಾ ಮಾತಾಡಿ ಸ್ವಲ್ಪ ಆಕ್ಟಿವ್ ಆಗಿದ್ದು, ಚೆನ್ನಾಗಿ ಬಟ್ಟೆ ಗಿಟ್ಟೆ ಹಾಕೊಂಡು ಹಿಂದೆ ಮುಂದೆ ಓಡಾಡ್ತಾ ಇದ್ರೆ ಬೇಗ ಅವರು ಸರ್ವೈವ್ ಆಗ್ಬಿಡ್ತಾರೆ ಆ ಕ್ಷೇತ್ರಗಳಲ್ಲಿ ಅನ್ನೋ ಪರಿಸ್ಥಿತಿನೇ ಬಹುತೇಕ ಸಲ ನೋಡ್ತೀವಿ. ನಿಜವಾದ ಟ್ಯಾಲೆಂಟ್ಗಳಿಂತ ಇದ್ರೆ, ಟ್ಯಾಲೆಂಟ್ ಇದ್ರೂ ಕೂಡ ಅವ್ರ ಹತ್ರ ನೀವು ನಗ್ತಾ ಮಾತಾಡ್ತಾ ಇಲ್ಲ ಅಂದ್ರೆ ಇವ್ರಿಗೆ ಯಾಕ್ರಿ ನಾವು ಪ್ರಿಫರೆನ್ಸ್ ಕೊಡ್ಬೇಕು ಅಂತ ಪರಿಸ್ಥಿತಿ ಮನಸ್ಥಿತಿನೂ ಇದೆ ಅಂತ ಕೆಲವರಿಗೆ. ಯಾರೋ ಗ್ಲಾಮರ್ ನೋಡಿ ಸೆಲೆಕ್ಟ್ ಮಾಡೋರಂತವ್ರು ಇರ್ತಾರೆ, ಆದ್ರೆ ಅವ್ರ ಕೆಲಸ ಕಾರ್ಯ ನೋಡಿ, ಅವ್ರ ಆಕ್ಟಿವ್ ನೋಡಿ ಕೆಲಸ ಸೆಲೆಕ್ಟ್ ಮಾಡಿರ್ತಾರೆ. ಹಂಗೂ ಇರುತ್ತೆ. ಅದನ್ನ ನಾವ್ ಯಾಕೆ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಕು? ಪಾಸಿಟಿವ್ ಆಗಿ ತಗೊಳ್ಳೋಣ ಅಲ್ವಾ? ಓಕೆ, ಪ್ರಶಾಂತಿ ಮೇಡಮ್, ನಿಮ್ ರಿಯಾಕ್ಷನ್ ಏನ್ ಮೇಡಮ್ ಮೋಟಮ್ಮ ಅವರ ಸ್ಟೇಟ್ಮೆಂಟ್ಗೆ? ನೋಡಿ ಮೇಡಮ್, ಫಸ್ಟಾಗಿ ಹೇಳಬೇಕು ಅಂದರೆ ನಮ್ಮ ದೇವೇಗೌಡ ಅಪ್ಪಾಜಿಯವರು 33% ಮೀಸಲಾತಿ ಹೆಣ್ಮಕ್ಳಿಗೆ ತರ್ತಾರೆ. ಅವರು ತಂದಿದ್ದ ಉದ್ದೇಶ ಏನು? ಎಲ್ಲರೂ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲಿ ಅಂತ ಹೇಳಿ ಒಂದು ಉದ್ದೇಶದಿಂದ ಅವರು ತರ್ತಾರೆ. ಆದರೆ ಇಲ್ಲಿ ಎಲ್ಲೋ ಅಳಿಮೆ ಇದೆ ಈ ಮೋಟಮ್ಮ ಅಂತವ್ರಿಗೆ. ಇವಾಗ ನೋಡಿ, ನಾವು ಮುಂದೆ ಬರಬೇಕು ಹೆಣ್ಮಕ್ಳು ಅಂತ ಹೇಳಿದ್ರೆ ಹಿಂದೆ ಲೈನಲ್ಲಿ ನಿಂತ್ಕೊಂಡಿದ್ರೆ ಇಲ್ಲ ಕೆಲಸ ಮಾಡದೇ ಇದ್ರೆ ಆಗೋದಿಲ್ಲ. ಇವಾಗ ನಾವು ಎಲ್ಲ ಹೆಣ್ಮಕ್ಳು ಕೂಡ ಇವಾಗ ನಾವು ವಿದ್ಯಾವಂತರಾಗಿದ್ದೀವಿ, ಬುದ್ಧಿವಂತರೇ. ನೋಡಿ, ಈಗ ಚರ್ಚೆಗಳಲ್ಲೂ ಬಂದು ಭಾಗವಹಿಸ್ತೀವಿ, ಮತ್ತೆ ಎಲ್ಲ ರಾಜಕೀಯ ಕ್ಷೇತ್ರದಲ್ಲಾಗಲಿ ಬೇರೆ ಬೇರೆ ರಂಗದಲ್ಲೆಲ್ಲ ನಾವಿದ್ದೀವಿ ಹೆಣ್ಮಕ್ಳು. ಕಾರಣ ಏನಂತ ಹೇಳಿದ್ರೆ ಮೀಸಲಾತಿ ಕೊಡೋದು ಒಂದೇ ಅಲ್ಲ, ಅವರಿಗೆ ನಾವು ಏನು ಸ್ಟ್ರೆಂತ್ ಕೊಡಬೇಕು. ಆವಾಗ ಅಂದ್ರೆ ನೀವು ನಿಮ್ಮ ಉದ್ದೇಶ ಏನು? ಉದ್ದೇಶ ನಮ್ದು ಸ್ವಚ್ಛವಾಗಿದ್ರೆ ನಾವು ಯಾವುದೇ ಕ್ಷೇತ್ರದಲ್ಲಿ ನಮ್ಮ ಬಟ್ಟೆ ಯಾವ್ದು ಉಡುಗೆ ಹಾಕ್ತೀವಿ, ಇಲ್ಲ ಏನೋ ನಾವು ಏನೋ ಮೇಕಪ್ ಮಾಡ್ಕೊಂಡ್ ಬರ್ತೀವಿ, ಅದೆಲ್ಲ ನಮ್ಗೆ ಆಕ್ಚುಲಿ ಟ್ಯಾಲೆಂಟ್ ಇದ್ರೆ ನಾವು ಎಲ್ಲೇ ಯಾವುದೇ ಕ್ಷೇತ್ರದಲ್ಲಿ ಹೋಗಲಿ ನಾವು ಅಲ್ಲಿ ಜಯಿಸ್ಬೋದು. ಸೊ ಆದ್ರೆ ಮೋಟಮ್ಮನ್ ಅಂತವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇವಾಗ ನಾವು ಹಲವಾರು ಈಗ ನೋಡಿ ಜನರೇಷನ್ ಇದು ಜೆನ್ ಝಿ. ಓಕೆ, ಎಲ್ಲಿ ಜನರೇಷನ್ ಚೇಂಜ್ ಆಗ್ತಾ ಇದೆ, ಹೆಣ್ಣು ಮಕ್ಕಳೆಲ್ಲ ನಾವು ಯಾರಿಗೂ ಕಡಿಮೆ ಇಲ್ಲ. ಬೇರೆ ಬೇರೆ ವಿದೇಶದವ್ರನ್ನ ನೋಡ್ಕೊಂಡ್ ಬರ್ತಾರೆ. ಬೇರೆ ಬೇರೆ ವಿದೇಶದಲ್ಲಿರುವಂಥವ್ರು ಎಲ್ಲರೂ ತುಂಬ ಯಾವ ರೀತಿ ಮಹಿಳೆಯರು ಇವಾಗ ಇದ್ದಾರೆ ಅಂತ ಹೇಳಿದ್ರೆ,